ಪ್ರೈಮ್ ಟೈಮ್ಗೆ ಸ್ವಾಗತ ವೀಕ್ಷಕರೇ. ನಾವು ಸಾಧಾರಣವಾಗಿ ಪರಮಾಣು ಬಾಂಬ್ಗಳ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಅತಿ ಹೆಚ್ಚು ಪರಮಾಣು ಬಾಂಬ್ಗಳನ್ನು ಹೊಂದಿರುವಂಥ ರಾಷ್ಟ್ರ ಅಂತಂದರೆ ಅದು ರಷ್ಯಾ. 500 ಪರಮಾಣು ಬಾಂಬ್ಗಳಿದೆ. ಅದಾದ ನಂತರ ಅಮೇರಿಕ ಬರುತ್ತೆ, ಅದಾದ ನಂತರ ಚೀನಾ ಬರುತ್ತೆ, ಆ ನಂತರ ಎಲ್ಲ ಬರೋದು 200 ರೇಂಜಲ್ಲಿ ಬರುವಾಗ ಯುನೈಟೆಡ್ ಕಿಂಗ್ಡಮ್ ಬರುತ್ತೆ, ಆಮೇಲೆ ಭಾರತ ಬರುತ್ತೆ 182, ಪಾಕಿಸ್ತಾನ ಬರುತ್ತೆ. ಇದೆಲ್ಲ ಓಕೆ, ಭಾರತ ಮತ್ತು ಪಾಕಿಸ್ತಾನ ಪರಮಾಣು ಬಾಂಬ್ಗಳು ಸಮಾನಾಂತರವಾಗಿರ್ಬೋದು. ಆದರೆ ನಿಮಗೆ ಬಾಂಬ್ ಇರೋದು ಮಾತ್ರವಲ್ಲ, ಬಾಂಬನ್ನು ಹೊತ್ತೊಯ್ಯುವಂಥ ಸಿಡಿತಲೆಗಳು ಬೇಕಾಗುತ್ತೆ. ಪಾಕಿಸ್ತಾನದ ಬಳಿ ಇರುವಂಥ ಭಾಳ ಪವರ್ಫುಲ್ ಆಗಿರುವಂಥ ಶಾಯಿನ್ 1, ಶಾಯಿನ್ 2, ಶಾಯಿನ್ 3 ಇವೆಲ್ಲಕ್ಕೂ ಹೋಲಿಸಿದ್ರು ಕೂಡ ಬ್ರಹ್ಮೋಸ್ ಒಂದು ಸಾಕು ನಮಗೆ. ಆದರೆ ಅಗ್ನಿ 5 ಸೀರೀಸ್ ಇದೆಯಲ್ಲ, ಅದು ಇಡೀ ಪಾಕಿಸ್ತಾನಕ್ಕೆ ಅರ್ಧ ಭೂಮಂಡಲವನ್ನೇ ಅಟ್ಯಾಕ್ ಮಾಡ್ಬೋದು. ನಿಮಗೆ 5,000ದಿಂದ ಕೆಲವರು ಹೇಳ್ತಾರೆ 8,000 ಕಿಲೋಮೀಟ್ರ್ ತನಕ, ಕೆಲವರು ಹೇಳ್ತಾರೆ 15,000 ಕಿಲೋಮೀಟ್ರ್ ತನಕ ಅಂತೇಳಿ. ಸೊ ಇಷ್ಟು ಪವರ್ಫುಲ್ ಆಗಿರುವಂಥದ್ದು. ಯಾವುದಕ್ಕೆ ಹೋದರೂ ಕೂಡ ಆ ಸಿಡಿತಲೆಗಳು ಮಿಸೈಲ್ ವಿಚಾರದಲ್ಲಿ ಭಾಳ ಹಿಂದಿದ್ದಾರೆ ಯಾರು ಪಾಕಿಸ್ತಾನಿಗಳು. ಆಮೇಲೆ ಅಲ್ಲಿದ್ದಂಥ ಅಲಿ ಖಾನ್ ಅನ್ನುವಂಥ ಈ ಅಣುಬಾಂಬ್ ಕಂಡುಹಿಡಿದವರು ಕೂಡ ಅದನ್ನು ನಾರ್ತ್ ಕೊರಿಯಾಗೆಲ್ಲ ಕೊಟ್ಟು ಸಿಕ್ಕಾಕೊಂಡು ಏನೆಲ್ಲ ಕಿರಿಕಿರಿ ಆಗಿತ್ತು, ಎಲ್ಲ ಕಳ್ಳರೇ ಇರುವಂಥದ್ದು. ನಾನು ಹೇಳಿದೆ ನಿಮಗೆ, ದೊಡ್ಡ ಮಟ್ಟದಲ್ಲಿ ಸಹಾಯ ಆಲ್ರೆಡಿ ಟರ್ಕಿ ಮಾಡಿದೆ, ಚೀನಾ ಮಾಡುತ್ತೆ ಅಂತೇಳಿ. ಚೀನಾ ಮಾಡಿದಾಗ ಮಾಡ್ಬೋದು ಪಾಕಿಸ್ತಾನಕ್ಕೆ, ಯಾಕೆಂತಂದರೆ ನಾನು ಹೇಳಿದ್ನಲ್ವಾ, ಅವರ 50% ಬಿಸ್ನೆಸ್ ಏನಿದೆ ಅದು ಢಮಾರಾಗ್ತಾ ಇದೆ, ಅಮೇರಿಕಾದ ಬಂದರ್ನಲ್ಲಿ ಕೊಳೆಯುತ್ತಾ ಇದೆ. ಅದನ್ನು ತಗೊಳ್ಳುವಂಥ ತಾಕತ್ತಿರೋದು ಭಾರತಕ್ಕೆ ಮಾತ್ರ. ಯಾಕೆಂತಂದರೆ ಆಲ್ರೆಡಿ ಭಾರತ ಚೀನಾಗೆ ಒಂದು ರೀತಿಯಲ್ಲಿ ನಿಷೇಧ ಹೇರಿದರೂ ಕೂಡ ಮೊನ್ನೆ ವಾಣಿಜ್ಯ ಕಾರಣಗಳಿಗಾಗಿ ಈಗ ಹೋಮ್ ಅಲಯನ್ಸಸ್ ಅಥವಾ ಈ ಬ್ಯಾಟ್ರಿ, ಮೊಬೈಲ್ ಅಥವಾ ಮಿಕ್ಸರ್ ಗ್ರೈಂಡರ್ ಇದರಲ್ಲೆಲ್ಲ ಸ್ವಲ್ಪ ಬಳಸ್ತಾ ಇದ್ರು ಚೀನಿ ಐಟಮ್. 26% ತನಕ ಬಳಸ್ಬೋದು ಅಂಥೇಳಿ ಭಾರತ ಒಂದು ನಿರ್ಧಾರವನ್ನು ಮಾಡಿದೆ. ಹಾಗೇನಾದಾದರೆ ಚೀನಾಗೆ ದೊಡ್ಡ ಮಾರ್ಕೆಟ್ ಆಗಿಬಿಡುತ್ತೆ ಭಾರತ, ಅಮೇರಿಕದಷ್ಟೇ ದೊಡ್ಡ ಮಾರ್ಕೆಟ್ ಆಗಿಬಿಡುತ್ತೆ. ಅದು ಸಕ್ಸಸ್ ಆದರೆ ಚೀನಾ ಅದಕ್ಕೆ ಹೆಲ್ಪ್ ಮಾಡಲ್ಲ. ಈ ನಡುವೆ ಮೊನ್ನೆ ನಾನು ಹೇಳಿದೆ ನಿಮಗೆ, ಟರ್ಕಿ ಸ್ವಲ್ಪ ವಿಮಾನ ಕಳಿಸಿದೆ, ಮತ್ತೊಂದು ಕಳಿಸಿದೆ, ಚೀನಾ ಹೆಲ್ಪ್ ಮಾಡ್ಬೋದು, ಅಮೇರಿಕ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಮಾಡಿಲ್ಲ. ಈಗ ಭಾರತದ ಬಳಿ ಘಾತಕ ಅಸ್ತ್ರ ಒಂದು ಬಂದಿದೆ. ಭಾರತ ಪಾಕ್ ಯುದ್ಧ ಭೀತಿ ಮಧ್ಯೆ ಒಂದು ಸಿಹಿ ಸುದ್ದಿ. ಭಾರತಕ್ಕೆ ಖತರ್ನಾಕ್ ಅಸ್ತ್ರವೊಂದನ್ನು ನೀಡಿದೆ ಸ್ವೀಡನ್. ಭಾರತಕ್ಕೆ ಸಿಕ್ಕಿದೆ A24 ಆ್ಯಂಟಿ ಆರ್ಮರ್ ವೆಪನ್ ಸಿಸ್ಟಮ್. ಸ್ವೀಡನ್ನ ಸಾಬ್ ಕಂಪನಿ ಸಿದ್ಧಪಡಿಸಿರುವಂಥ ಘಾತಕ ಅಸ್ತ್ರ ಇದು. A24 ಸಂಚರಿಸುವ ಮಿಸೈಲ್ ಸಿಸ್ಟಮ್ ಅಂತ ಕರೆಯಲಾಗುತ್ತೆ. ರಷ್ಯಾ ವಿರುದ್ಧ ಬಳಕೆ ಆಗ್ತಾ ಇದೆ A24 ಆ್ಯಂಟಿ ಆರ್ಮರ್ ವೆಪನ್. ರಷ್ಯಾದ ವಿರುದ್ಧ A24 ಬಳಕೆ ಮಾಡ್ತಾ ಇದೆ ಉಕ್ರೇನ್. ನೋಡಿ, ಉಕ್ರೇನ್ ಇಷ್ಟು ನಿರಂತರವಾಗಿ ರಷ್ಯಾದಂಥ ಪ್ರಬಲ ರಾಷ್ಟ್ರದ ವಿರುದ್ಧ ಹೆಂಗೆ ತೊಡೆದಟ್ಟಿ ನಿಂತಿದೆ. ಇಲ್ಲಿ ತನಕ ಪರಮಾಣು ಬಾಂಬ್ ಹೈಯೆಸ್ಟ್ ಇರೋದು ಅವರ ಬಳಿನೇ. ಯಾಕೆಂದರೆ A24 ಭಾಳ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದೆ. ಉಕ್ರೇನ್ ಅಲ್ಲದೆ ವಿಶ್ವದ 4 ಪ್ರಬಲ ದೇಶಗಳ ಬಳಿ A24 ಇದೆ. ಅಮೆರಿಕ, ಫ್ರಾನ್ಸ್, ಜರ್ಮನಿ, ಆಸ್ಟ್ರೇಲಿಯಾ ಬಳಿ A24 ಇದೆ. ಚೀನಾ ಬಳಿ ಕೂಡ ಇಲ್ಲ. A24 1 ಮೀಟರ್ ಇರುತ್ತೆ, ಕೇವಲ 7.5 kg ಇರುತ್ತೆ. 300 ಮೀಟರ್ ದೂರದ ಟಾರ್ಗೆಟನ್ನು ಹೊಡೆದುರುಳಿಸುತ್ತೆ. ಭಾಳ ಹತ್ತಿರದಿಂದ, ಅಂದರೆ ಧನ್ ಒಂದು ಬೇಕಾಗಿರುತ್ತಲ್ಲ, ಆ ಕಾರಣಕ್ಕಾಗಿ. ಟ್ಯಾಂಕ್, ಶಸ್ತ್ರಸಜ್ಜಿತ ವಾಹನಗಳನ್ನು ಹೊಡೆದು ಹಾಕತ್ತೆ. ಬಂಕರ್ ಗೋಡೆಗಳನ್ನು ಭೇದಿಸಲು ಬಳಸಲಾಗತ್ತೆ. ಹೆಗಲ ಮೇಲೆ A24 ಇಟ್ಟು ಫೈರ್ ಮಾಡಬಹುದು. ಇದು ಭಾಳ ಅದ್ಭುತವಾದಂಥ ಒಂದು ಶಸ್ತ್ರಾಸ್ತ್ರ ನಮಗೆ ಬಂದು ಸಿಕ್ಕಿದೆ. ಸೊ ಹಾಗಾಗಿ ಭಾರತದ ಸೇನಾ ಬಲ ಮತ್ತಷ್ಟು ಹೆಚ್ಚಾಗಿದೆ. ಪ್ರೈಮ್ ಟೈಮ್ಗೆ ಸ್ವಾಗತ ವೀಕ್ಷಕರೇ. ನಾವು ಸಾಧಾರಣವಾಗಿ ಪರಮಾಣು ಬಾಂಬ್ಗಳ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಅತಿ ಹೆಚ್ಚು ಪರಮಾಣು ಬಾಂಬ್ಗಳನ್ನು ಹೊಂದಿರುವಂಥ ರಾಷ್ಟ್ರ ಅಂತಂದರೆ ಅದು ರಷ್ಯಾ. 500 ಪರಮಾಣು ಬಾಂಬ್ಗಳಿದೆ. ಅದಾದ ನಂತರ ಅಮೇರಿಕ ಬರುತ್ತೆ, ಅದಾದ ನಂತರ ಚೀನಾ ಬರುತ್ತೆ, ಆ ನಂತರ ಎಲ್ಲ ಬರೋದು 200 ರೇಂಜಲ್ಲಿ ಬರುವಾಗ ಯುನೈಟೆಡ್ ಕಿಂಗ್ಡಮ್ ಬರುತ್ತೆ, ಆಮೇಲೆ ಭಾರತ ಬರುತ್ತೆ 182, ಪಾಕಿಸ್ತಾನ ಬರುತ್ತೆ. ಇದೆಲ್ಲ ಓಕೆ, ಭಾರತ ಮತ್ತು ಪಾಕಿಸ್ತಾನ ಪರಮಾಣು ಬಾಂಬ್ಗಳು ಸಮಾನಾಂತರವಾಗಿರ್ಬೋದು. ಆದರೆ ನಿಮಗೆ ಬಾಂಬ್ ಇರೋದು ಮಾತ್ರವಲ್ಲ, ಬಾಂಬನ್ನು ಹೊತ್ತೊಯ್ಯುವಂಥ ಸಿಡಿತಲೆಗಳು ಬೇಕಾಗುತ್ತೆ. ಪಾಕಿಸ್ತಾನದ ಬಳಿ ಇರುವಂಥ ಭಾಳ ಪವರ್ಫುಲ್ ಆಗಿರುವಂಥ ಶಾಯಿನ್ 1, ಶಾಯಿನ್ 2, ಶಾಯಿನ್ 3 ಇವೆಲ್ಲಕ್ಕೂ ಹೋಲಿಸಿದ್ರು ಕೂಡ ಬ್ರಹ್ಮೋಸ್ ಒಂದು ಸಾಕು ನಮಗೆ. ಆದರೆ ಅಗ್ನಿ 5 ಸೀರೀಸ್ ಇದೆಯಲ್ಲ, ಅದು ಇಡೀ ಪಾಕಿಸ್ತಾನಕ್ಕೆ ಅರ್ಧ ಭೂಮಂಡಲವನ್ನೇ ಅಟ್ಯಾಕ್ ಮಾಡ್ಬೋದು. ನಿಮಗೆ 5,000ದಿಂದ ಕೆಲವರು ಹೇಳ್ತಾರೆ 8,000 ಕಿಲೋಮೀಟ್ರ್ ತನಕ, ಕೆಲವರು ಹೇಳ್ತಾರೆ 15,000 ಕಿಲೋಮೀಟ್ರ್ ತನಕ ಅಂತೇಳಿ. ಸೊ ಇಷ್ಟು ಪವರ್ಫುಲ್ ಆಗಿರುವಂಥದ್ದು. ಯಾವುದಕ್ಕೆ ಹೋದರೂ ಕೂಡ ಆ ಸಿಡಿತಲೆಗಳು ಮಿಸೈಲ್ ವಿಚಾರದಲ್ಲಿ ಭಾಳ ಹಿಂದಿದ್ದಾರೆ ಯಾರು ಪಾಕಿಸ್ತಾನಿಗಳು. ಆಮೇಲೆ ಅಲ್ಲಿದ್ದಂಥ ಅಲಿ ಖಾನ್ ಅನ್ನುವಂಥ ಈ ಅಣುಬಾಂಬ್ ಕಂಡುಹಿಡಿದವರು ಕೂಡ ಅದನ್ನು ನಾರ್ತ್ ಕೊರಿಯಾಗೆಲ್ಲ ಕೊಟ್ಟು ಸಿಕ್ಕಾಕೊಂಡು ಏನೆಲ್ಲ ಕಿರಿಕಿರಿ ಆಗಿತ್ತು, ಎಲ್ಲ ಕಳ್ಳರೇ ಇರುವಂಥದ್ದು. ನಾನು ಹೇಳಿದೆ ನಿಮಗೆ, ದೊಡ್ಡ ಮಟ್ಟದಲ್ಲಿ ಸಹಾಯ ಆಲ್ರೆಡಿ ಟರ್ಕಿ ಮಾಡಿದೆ, ಚೀನಾ ಮಾಡುತ್ತೆ ಅಂತೇಳಿ. ಚೀನಾ ಮಾಡಿದಾಗ ಮಾಡ್ಬೋದು ಪಾಕಿಸ್ತಾನಕ್ಕೆ, ಯಾಕೆಂತಂದರೆ ನಾನು ಹೇಳಿದ್ನಲ್ವಾ, ಅವರ 50% ಬಿಸ್ನೆಸ್ ಏನಿದೆ ಅದು ಢಮಾರಾಗ್ತಾ ಇದೆ, ಅಮೇರಿಕಾದ ಬಂದರ್ನಲ್ಲಿ ಕೊಳೆಯುತ್ತಾ ಇದೆ. ಅದನ್ನು ತಗೊಳ್ಳುವಂಥ ತಾಕತ್ತಿರೋದು ಭಾರತಕ್ಕೆ ಮಾತ್ರ. ಯಾಕೆಂತಂದರೆ ಆಲ್ರೆಡಿ ಭಾರತ ಚೀನಾಗೆ ಒಂದು ರೀತಿಯಲ್ಲಿ ನಿಷೇಧ ಹೇರಿದರೂ ಕೂಡ ಮೊನ್ನೆ ವಾಣಿಜ್ಯ ಕಾರಣಗಳಿಗಾಗಿ
ಈಗ ಹೋಮ್ ಅಲಯನ್ಸಸ್ ಅಥವಾ ಈ ಬ್ಯಾಟ್ರಿ, ಮೊಬೈಲ್ ಅಥವಾ ಮಿಕ್ಸರ್ ಗ್ರೈಂಡರ್ ಇದರಲ್ಲೆಲ್ಲ ಸ್ವಲ್ಪ ಬಳಸ್ತಾ ಇದ್ರು ಚೀನಿ ಐಟಮ್. 26% ತನಕ ಬಳಸ್ಬೋದು ಅಂತೇಳಿ ಭಾರತ ಒಂದು ನಿರ್ಧಾರವನ್ನು ಮಾಡಿದೆ. ಹಾಗೇನಾದಾದರೆ ಚೀನಾಗೆ ದೊಡ್ಡ ಮಾರ್ಕೆಟ್ ಆಗಿಬಿಡುತ್ತೆ ಭಾರತ. ಅಮೇರಿಕದಷ್ಟೇ ದೊಡ್ಡ ಮಾರ್ಕೆಟ್ ಆಗಿಬಿಡುತ್ತೆ. ಅದು ಸಕ್ಸಸ್ ಆದರೆ ಚೀನಾ ಅದಕ್ಕೆ ಹೆಲ್ಪ್ ಮಾಡಲ್ಲ. ಈ ನಡುವೆ ಮೊನ್ನೆ ನಾನು ಹೇಳಿದೆ ನಿಮಗೆ, ಟರ್ಕಿ ಸ್ವಲ್ಪ ವಿಮಾನ ಕಳಿಸಿದೆ, ಮತ್ತೊಂದು ಕಳಿಸಿದೆ, ಚೀನಾ ಹೆಲ್ಪ್ ಮಾಡ್ಬೋದು, ಅಮೇರಿಕ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಮಾಡಿಲ್ಲ. ಈಗ ಭಾರತದ ಬಳಿ ಘಾತಕ ಅಸ್ತ್ರ ಒಂದು ಬಂದಿದೆ. ಭಾರತ ಪಾಕ್ ಯುದ್ಧ ಭೀತಿ ಮಧ್ಯೆ ಒಂದು ಸಿಹಿ ಸುದ್ದಿ. ಭಾರತಕ್ಕೆ ಖತರ್ನಾಕ್ ಅಸ್ತ್ರವೊಂದನ್ನು ನೀಡಿದೆ ಸ್ವೀಡನ್. ಭಾರತಕ್ಕೆ ಸಿಕ್ಕಿದೆ A24 ಆ್ಯಂಟಿ ಆರ್ಮರ್ ವೆಪನ್ ಸಿಸ್ಟಮ್. ಸ್ವೀಡನ್ನ ಸಾಬ್ ಕಂಪನಿ ಸಿದ್ಧಪಡಿಸಿರುವಂಥ ಘಾತಕ ಅಸ್ತ್ರ ಇದು. A24 ಸಂಚರಿಸುವ ಮಿಸೈಲ್ ಸಿಸ್ಟಮ್ ಅಂತ ಕರೆಯಲಾಗುತ್ತೆ. ರಷ್ಯಾ ವಿರುದ್ಧ ಬಳಕೆ ಆಗ್ತಾ ಇದೆ A24 ಆ್ಯಂಟಿ ಆರ್ಮರ್ ವೆಪನ್. ರಷ್ಯಾದ ವಿರುದ್ಧ A24 ಬಳಕೆ ಮಾಡ್ತಾ ಇದೆ ಉಕ್ರೇನ್. ನೋಡಿ, ಉಕ್ರೇನ್ ಇಷ್ಟು ನಿರಂತರವಾಗಿ ರಷ್ಯಾದಂಥ ಪ್ರಬಲ ರಾಷ್ಟ್ರದ ವಿರುದ್ಧ ಹೆಂಗೆ ತೊಡೆದಟ್ಟಿ ನಿಂತಿದೆ. ಇಲ್ಲಿ ತನಕ ಪರಮಾಣು ಬಾಂಬ್ ಹೈಯೆಸ್ಟ್ ಇರೋದು ಅವರ ಬಳಿನೇ. ಯಾಕೆಂದರೆ A24 ಭಾಳ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದೆ. ಉಕ್ರೇನ್ ಅಲ್ಲದೆ ವಿಶ್ವದ 4 ಪ್ರಬಲ ದೇಶಗಳ ಬಳಿ A24 ಇದೆ. ಅಮೆರಿಕ, ಫ್ರಾನ್ಸ್, ಜರ್ಮನಿ, ಆಸ್ಟ್ರೇಲಿಯಾ ಬಳಿ A24 ಇದೆ. ಚೀನಾ ಬಳಿ ಕೂಡ ಇಲ್ಲ. A24 1 ಮೀಟರ್ ಇರುತ್ತೆ, ಕೇವಲ 7.5 kg ಇರುತ್ತೆ. 300 ಮೀಟರ್ ದೂರದ ಟಾರ್ಗೆಟನ್ನು ಹೊಡೆದುರುಳಿಸುತ್ತೆ. ಭಾಳ ಹತ್ತಿರದಿಂದ, ಅಂದರೆ ಧನ್ ಒಂದು ಬೇಕಾಗಿರುತ್ತಲ್ಲ, ಆ ಕಾರಣಕ್ಕಾಗಿ. ಟ್ಯಾಂಕ್, ಶಸ್ತ್ರಸಜ್ಜಿತ ವಾಹನಗಳನ್ನು ಹೊಡೆದು ಹಾಕತ್ತೆ. ಬಂಕರ್ ಗೋಡೆಗಳನ್ನು ಭೇದಿಸಲು ಬಳಸಲಾಗತ್ತೆ. ಹೆಗಲ ಮೇಲೆ A24 ಇಟ್ಟು ಫೈರ್ ಮಾಡಬಹುದು. ಇದು ಭಾಳ ಅದ್ಭುತವಾದಂಥ ಒಂದು ಶಸ್ತ್ರಾಸ್ತ್ರ ನಮಗೆ ಬಂದು ಸಿಕ್ಕಿದೆ. ಸೊ ಹಾಗಾಗಿ ಭಾರತದ ಸೇನಾ ಬಲ ಮತ್ತಷ್ಟು ಹೆಚ್ಚಾಗಿದೆ. ಪ್ರೈಮ್ ಟೈಮ್ಗೆ ಸ್ವಾಗತ. ವೀಕ್ಷಕರೇ, ನಾವು ಸಾಧಾರಣವಾಗಿ ಪರಮಾಣು ಬಾಂಬ್ಗಳ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಅತಿ ಹೆಚ್ಚು ಪರಮಾಣು ಬಾಂಬ್ಗಳನ್ನು ಹೊಂದಿರುವಂಥ ರಾಷ್ಟ್ರ ಅಂತಂದರೆ ಅದು ರಷ್ಯಾ. 500 ಪರಮಾಣು ಬಾಂಬ್ಗಳಿದೆ. ಅದಾದ ನಂತರ ಅಮೇರಿಕ ಬರುತ್ತೆ, ಅದಾದ ನಂತರ ಚೀನಾ ಬರುತ್ತೆ, ಆ ನಂತರ ಎಲ್ಲ ಬರೋದು 200 ರೇಂಜಲ್ಲಿ ಬರುವಾಗ ಯುನೈಟೆಡ್ ಕಿಂಗ್ಡಮ್ ಬರುತ್ತೆ, ಆಮೇಲೆ ಭಾರತ ಬರುತ್ತೆ 182, ಪಾಕಿಸ್ತಾನ ಬರುತ್ತೆ. ಇದೆಲ್ಲ ಓಕೆ. ಭಾರತ ಮತ್ತು ಪಾಕಿಸ್ತಾನ ಪರಮಾಣು ಬಾಂಬ್ಗಳು ಸಮಾನಾಂತರವಾಗಿರ್ಬೋದು. ಆದರೆ ನಿಮಗೆ ಬಾಂಬ್ ಇರೋದು ಮಾತ್ರವಲ್ಲ, ಬಾಂಬನ್ನು ಹೊತ್ತೊಯ್ಯುವಂಥ ಸಿಡಿತಲೆಗಳು ಬೇಕಾಗುತ್ತೆ. ಪಾಕಿಸ್ತಾನದ ಬಳಿ ಇರುವಂಥ ಭಾಳ ಪವರ್ಫುಲ್ ಆಗಿರುವಂಥ ಶಾಯಿನ್ 1, ಶಾಯಿನ್ 2, ಶಾಯಿನ್ 3 ಇವೆಲ್ಲಕ್ಕೂ ಹೋಲಿಸಿದ್ರು ಕೂಡ ಬ್ರಹ್ಮೋಸ್ ಒಂದು ಸಾಕು ನಮಗೆ. ಆದರೆ ಅಗ್ನಿ 5 ಸೀರೀಸ್ ಇದೆಯಲ್ಲ, ಅದು ಇಡೀ ಪಾಕಿಸ್ತಾನಕ್ಕೆ ಅರ್ಧ ಭೂಮಂಡಲವನ್ನೇ ಅಟ್ಯಾಕ್ ಮಾಡ್ಬೋದು. ನಿಮಗೆ 5,000ದಿಂದ ಕೆಲವರು ಹೇಳ್ತಾರೆ 8,000 ಕಿಲೋಮೀಟ್ರ್ ತನಕ, ಕೆಲವರು ಹೇಳ್ತಾರೆ 15,000 ಕಿಲೋಮೀಟ್ರ್ ತನಕ ಅಂತೇಳಿ. ಸೊ ಇಷ್ಟು ಪವರ್ಫುಲ್ ಆಗಿರುವಂಥದ್ದು. ಯಾವುದಕ್ಕೆ ಹೋದರೂ ಕೂಡ ಆ ಸಿಡಿತಲೆಗಳು ಮಿಸೈಲ್ ವಿಚಾರದಲ್ಲಿ ಭಾಳ ಹಿಂದಿದ್ದಾರೆ ಯಾರು, ಪಾಕಿಸ್ತಾನಿಗಳು. ಆಮೇಲೆ ಅಲ್ಲಿದ್ದಂಥ ಅಲಿ ಖಾನ್ ಅನ್ನುವಂಥ ಈ ಅಣುಬಾಂಬ್ ಕಂಡುಹಿಡಿದವರು ಕೂಡ ಅದನ್ನು ನಾರ್ತ್ ಕೊರಿಯಾಗೆಲ್ಲ ಕೊಟ್ಟು ಸಿಕ್ಕಾಕೊಂಡು ಏನೆಲ್ಲ ಕಿರಿಕಿರಿ ಆಗಿತ್ತು, ಎಲ್ಲ ಕಳ್ಳರೇ ಇರುವಂಥದ್ದು. ನಾನು ಹೇಳಿದೆ ನಿಮಗೆ, ದೊಡ್ಡ ಮಟ್ಟದಲ್ಲಿ ಸಹಾಯ ಆಲ್ರೆಡಿ ಟರ್ಕಿ ಮಾಡಿದೆ, ಚೀನಾ ಮಾಡುತ್ತೆ ಅಂತೇಳಿ. ಚೀನಾ ಮಾಡಿದಾಗ ಮಾಡ್ಬೋದು ಪಾಕಿಸ್ತಾನಕ್ಕೆ. ಯಾಕೆಂತಂದರೆ ನಾನು ಹೇಳಿದ್ನಲ್ವಾ, ಅವರ 50% ಬಿಸ್ನೆಸ್ ಏನಿದೆ ಅದು ಢಮಾರಾಗ್ತಾ ಇದೆ, ಅಮೇರಿಕಾದ ಬಂದರ್ನಲ್ಲಿ ಕೊಳೆಯುತ್ತಾ ಇದೆ. ಅದನ್ನು ತಗೊಳ್ಳುವಂಥ ತಾಕತ್ತಿರೋದು ಭಾರತಕ್ಕೆ ಮಾತ್ರ. ಯಾಕೆಂತಂದರೆ ಆಲ್ರೆಡಿ ಭಾರತ ಚೀನಾಗೆ ಒಂದು ರೀತಿಯಲ್ಲಿ ನಿಷೇಧ ಹೇರಿದ್ರು ಕೂಡ ಮೊನ್ನೆ ವಾಣಿಜ್ಯ ಕಾರಣಗಳಿಗಾಗಿ ಈಗ ಹೋಮ್ ಅಲಯನ್ಸಸ್ ಅಥವಾ ಈ ಬ್ಯಾಟ್ರಿ, ಮೊಬೈಲ್ ಅಥವಾ ಮಿಕ್ಸರ್ ಗ್ರೈಂಡರ್ ಇದರಲ್ಲೆಲ್ಲ ಸ್ವಲ್ಪ ಬಳಸ್ತಾ ಇದ್ರು ಚೀನಿ ಐಟಮ್. 26% ತನಕ ಬಳಸ್ಬೋದು ಅಂತೇಳಿ ಭಾರತ ಒಂದು ನಿರ್ಧಾರವನ್ನು ಮಾಡಿದೆ. ಹಾಗೇನಾದಾದರೆ